ಎಲೆಕ್ಟ್ರಾನಿಕ್ ಸಿಟಿ ಹುಳಿಮಾವು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇಲ್ಲಿ ಹುಳಿಮಾವು ಟ್ರಾಫಿಕ್ ಸ್ಟೇಷನ್ ಸಹ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ಬನ್ನೇರುಘಟ್ಟ ಬೆಂಗಳೂರು ರೋಡಲ್ಲಿ ಗುಟ್ಟಿಗೆರೆ ಕ್ರಾಸ್ ಅಂತ ಹೇಳಿ ಕ್ರಾಸಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ನಿನ್ನೆ ಸುಮಾರು 3 ಗಂಟೆಗೆ ನಮ್ಮ ಹುಳಿಮಾವು ಟ್ರಾಫಿಕ್ ಸ್ಟೇಷನಿಂದ ಕರ್ತವ್ಯದಲ್ಲಿದ್ದಂತಹ ಒಬ್ಬರು ಅರುಣ್ ಮಂಜಪ್ಪ ಬಡಗೌಡರು PC 18249 ಅವರು ಮತ್ತು ಇನ್ನೊಬ್ಬರು PC 22422 ವಿಠಲ್ ಹೊರಟ್ಟಿ ಅಂತೇಳಿ ಅವ್ರನ್ನ ಮಧ್ಯಾಹ್ನ 2 ಗಂಟೆ ಕರ್ತವ್ಯಕ್ಕೆ ಅಲ್ಲಿ ನೇಮಿಸಿದ್ರು. 2 ಗಂಟೆ 3 ಗಂಟೆ ಪೀಕ್ ಅವರ್ ಅಂದರೆ ಜನ ಎಲ್ಲ ಬರೋದು ಪೀಕ್ ಅವರ್ಸ್ ಇರುತ್ತೆ. ಅವರು ಹ್ಯಾಂಡ್ ಸಿಗ್ನಲ್ ಮುಖಾಂತರ ಆ ಜಂಕ್ಷನ್ನ ಮ್ಯಾನೇಜ್ ಮಾಡ್ತಾಯಿದ್ರು. ಈಗಿರಬೇಕಾದ್ರೆ ಒಬ್ಬ ವ್ಯಕ್ತಿ ಕಾರ್ನ ನಮ್ಮವ್ರು ಸ್ಟಾಪ್ ಮಾಡಿದಾಗ ವೈಟ್ ಬೆಂಜ್ ಕಾರಲ್ಲಿ ಒಬ್ಬರು ಬಂದಿರ್ತಾರೆ. ಸೊ ಅವರು ಏಕಾಏಕಿ ಗಾಡಿಯಿಂದ ಹಿಡಿದು ನನ್ನ ಗಾಡಿನೇ ನೀನು ನಿಲ್ಲಿಸ್ತೀಯಾ ಮತ್ತು ನಾನು ಯಾರಂತ ಗೊತ್ತಿಲ್ವ ಅಂತ ಹೇಳಿ ಏಕಾಏಕಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಅವ್ಯಾಚ ಪದಗಳಿಂದ ಬಯಸಿರ್ತಾರೆ. ಆಮೇಲೆ ಅದಕ್ಕೆ ಅವರು ಕಾನ್ಸ್ಟೇಬಲ್ ನೀವು ಅವ್ರು ಯಾರು ಏನಂತ ಗೊತ್ತಾಗಿಲ್ಲ, ಹಾಗಾಗಿ ರಿಯಾಕ್ಟ್ ಮಾಡೋ ಸಮಯದಲ್ಲಿ ಅವನು ಮೊಬೈಲ್ ಫೋನ್ನ ತೆಗೆದು ಕೆಳಗಡೆ ಹೊಡೆದಿದ್ದಾರೆ. ಅದೇ ರೀತಿ ಕರ್ತವ್ಯದಲ್ಲಿದ್ದಂಥ ಸಮವಸ್ತ್ರದಲ್ಲಿದ್ದಂತಹ ಯಾರು ಕಾನ್ಸ್ಟೇಬಲ್ ಮೇಲೆ ತಲೆಯಿಂದ ಅವನ ತುಟಿಗೆ ಡಿಚ್ಚಿ ಹೊಡೆದು ಮತ್ತು ಅವನ ಕಾಲಿಂದ ಒದ್ದು ಅವ್ರ ಜೊತೆಗೆ ಅವರಿದ್ದಂಥ ಚಾಲಕ ಮತ್ತು ಇನ್ನಿಬ್ಬರು ಸಹ ಬಂದು ಅದರಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ಇವರು ನಮಗೊಂದು ಕೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಘಟನೆ ನಡೆದ ನಂತರ ಅವರು ಜಯನಗರ ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ಒಂದು MLCನ ಮಾಡಿಸಿ ನಮ್ಮ ಠಾಣೆಗೆ ಬಂದಿರ್ತಾರೆ. ನಿನ್ನೆ ಏನೇನು ಪ್ರಾಥಮಿಕವಾಗಿ ನಡೀತು ಮತ್ತು ಏನು ಡಿಜಿಟಲ್ ಎವಿಡೆನ್ಸಸ್ ಎಲ್ಲ ಅವ್ರೇನು ಡ್ಯಾಶ್ ಕ್ಯಾಮರಾದಲ್ಲಿ ಅಂದರೆ ನಮ್ಮ ಕಾನ್ಸ್ಟೇಬಲ್ಸ್ ಕೆಲಸ ಮಾಡೋ ಸಂದರ್ಭದಲ್ಲಿ ಏನು ಡ್ಯಾಶ್ ಕ್ಯಾಮರಾ ಇತ್ತು, ಯಾಕಂದರೆ ನಾವು ಘಟನೆಯನ್ನು ನಾವು ತಿಳ್ಕೋಬೇಕಾಗಿತ್ತು. ಹಾಗಾಗಿ ಅದೆಲ್ಲ ಬಾಡಿ ವಾರ್ನ್ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದಾಗ ಹಲ್ಲೆ ನಡೆದಿರೋದು ದೃಢಪಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟೇಬಲ್ ಕೊಟ್ಟಂಥ ಒಂದು ಕಂಪ್ಲೇಂಟ್ ಮೇಲೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 325 ಕಲಂ 121(1), 132, 352, 324(4) ಮತ್ತು 5 ಆಫ್ ದಿ BNS ಕಾಯ್ದೆ. ಅಂದರೆ ಇದರಲ್ಲಿ ಏನು ವಾಲಂಟರಿ ಕಾಸಿಂಗ್ ಹರ್ಟ್ ಮತ್ತು ಫಿಲ್ತಿ ಲ್ಯಾಂಗ್ವೇಜ್ನ ಪಬ್ಲಿಕ್ ಸರ್ವೆಂಟ್ ಮೇಲೆ ಯೂಸ್ ಮಾಡೋಂಥದ್ದು, ಧಮಕಿ ಹಾಕುವಂಥದ್ದು ಮತ್ತು ಮೊಬೈಲ್ ಫೋನ್ನ ಮಾಡೋದು ಮತ್ತು ಸಮಾನ ಮನಸ್ಕೋಸ್ಕರ ಕಾಮನ್ ಇಂಟೆನ್ಷನಿಂದ 4-5 ಜನ ಬಂದು ಪೊಲೀಸರ ಮೇಲೆ ಹಲ್ಲೆ ಮಾಡೋದನ್ನು ಇಮಿಡಿಯೇಟ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಇದೆಲ್ಲ ಸಹ ಕಾಗ್ನಿಬಲ್ ಅಫೆನ್ಸು ಮತ್ತು ನಾನ್ ಬೈಲಬಲ್. ಹಾಗಾಗಿ ಈ ಘಟನೆ ನಮಗೆ ಬಂದ ನಂತರ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ನಮಗೂ ಸಹ ನಾವು ಕಾನ್ಸ್ಟೇಬಲ್ ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರು ಹಾಸ್ಪಿಟಲ್ ಇರೋದ್ರಿಂದ ಬರೋದು ಸ್ವಲ್ಪ ತಡ ಆಯಿತು. ಬಂದ ನಂತರ ನಾವು ನಿನ್ನೆ ಮಧ್ಯರಾತ್ರಿ ನಾವು ಕೊಂಚ ಮುಂಚೆ ನಾವು FIR ಮಾಡಿದ್ವಿ, ಮೊನ್ನೆ ನ್ಯಾಯಾಲಯಕ್ಕೆ ಕಳಿಸಿದ್ವಿ. ಮತ್ತು ಇವ್ರನ್ನ ವಶಕ್ಕೆ ಪಡೆಯಲು ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಜಗದೀಶು ಮತ್ತು ಬಂಡೆಪಾಳ್ಯ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು PSI ಬೇಗೂರು ಮಿಸ್ಟರ್ ಸಂದೀಪ್ ರೆಡ್ಡಿ ಅವರು ಮತ್ತು ನಮ್ಮ ACP ಸತೀಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ವಿಶೇಷವಾದ ತಂಡ ಮಾಡಿ ನಾವು ಹೇಳಿದಾಗ ಆರೋಪಿ ನಮಗೆ ಸುಳುವು ಸಿಕ್ಕಿರಲಿಲ್ಲ. ನಿನ್ನೆ ಮಧ್ಯರಾತ್ರಿ ಸುಮಾರು 3 ಗಂಟೆಗೆ ನಮ್ಮ ಹುಳಿಮಾವರ ಮೀನಾಕ್ಷಿ ಮಾಲ್ ಹತ್ರ ಅವರು ಬರಬೇಕಾದ್ರೆ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಾವು ಅವ್ರನ್ನ ವಶಕ್ಕೆ ತಗೊಂಡಿವಿ. ನಿನ್ನೆ ರಾತ್ರಿ ಕ್ಷಿಪ್ತ ಕಾರ್ಯಾಚರಣೆ ಮಾಡಿ ಅವ್ರನ್ನ ನಾವು ಕರ್ತವ್ಯ ಮಾಡಿದ್ವಿ. ಮತ್ತು ಇನ್ನೂರ್ಧ ಆರೋಪಿಗಳಿಗೋಸ್ಕರ ಪತ್ತೆ ಕಾರ್ಯ ಮುಂದುವರಿತಾ ಇದೆ. ಅವ್ರನ್ನ ಠಾಣೆಗೆ ತಗೊಂಬಂದು ಪೂರ್ವಾಪರ ಎಲ್ಲ ವಿಚಾರಣೆ ಮಾಡಿ ಅವರು ಏನು ತಪ್ಪು ಮಾಡಿದ್ರು ಅನ್ನೋದನ್ನು ನಾವು ಡಿಜಿಟಲ್ ಮುಖಾಂತರ ಏನು ಡ್ಯಾಶ್ ಕ್ಯಾಮರಾದಲ್ಲಿದ್ದರೆ ಅವನ್ನೆಲ್ಲ ತೋರಿಸಿದ್ದೀವಿ. ಇದನ್ನು ಇದು ಸಂಬಂಧಪಟ್ಟಿಗೆ ಕಾನೂನು ಪ್ರಕ್ರಿಯೆ ಜಾರಿಯಲ್ಲಿದೆ. ಎಲ್ಲ ಇಂಟಿಮೇಷನ್ ಮಾಡಿದ್ವಿ. ಅವ್ರನ್ನ ಈಗ ಮಾನ್ಯ ನ್ಯಾಯಾಲಯಕ್ಕೆ ನಾವು ಮುಂದಿನ ಕಾನೂನು ಕ್ರಮಕ್ಕೋಸ್ಕರ ನಾವು ಹಾಜರು ಮಾಡಿದ್ದೀವಿ.